ರಾಮಾಯಣ ಟ್ರೈಲರ್ ಇದು ರಾಮಾಯಣ ಟ್ರೈಲರ್ ಅಲ್ಲ, ರಾವಣನ ಟ್ರೈಲರ್ ಅಂತ ಹೇಳ್ಬೇಕು. ಯಶ್ ಅವ್ರ ಲುಕ್ ನೋಡ್ರಿ ಹೆಂಗ್ ಕಡಕ್ ಐತೆ ಅಂದ್ರೆ ರಾವಣಗೆ ಅಂತಾನೆ ಏಳು ಮಾಡಿಸ್ದಂಗ ಐತೆ. ಬಾಲಿವುಡ್ ಅಲ್ಲಂತೂ ಯಾವ್ದೇ ಕಾರಣಕ್ಕೂ ಯಾವ ವೀರನು ಸಮೇತ ಮಾಡಕ್ ಆಗ್ತಿಲ್ಲ, ಆ ರೇಂಜಿಗೆ ಆಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ. ನಾನು ಬೆಳಗ್ಗೆಯಿಂದ ಯಾಕೆ ಇಷ್ಟು ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ವಿಡಿಯೋನು ಕೂಡ ನೋಡಿದೀನಿ. ಬಾಲಿವುಡ್ ಅಲ್ಲಿ ಮಾಡಿರೋ ಕೂಡ ಸಿನಿಮಾ ಕ್ರಿಟಿಕ್ಸ್ ಅವ್ರು ಎಲ್ಲರೂ ಪ್ರತಿಯೊಬ್ರು ಮಾತಾಡ್ತಿರೋದು ರಾವಣನ್ ಬಗ್ಗೆ ಮಾತ್ರ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮಾತ್ರನೇ ಮಾತಾಡ್ತಿರೋದು. ರಣಬೀರ್ ಕಪೂರ್ ಅವ್ರದ್ದು ಮಾತ್ರ ಯಾರು ಒಪ್ಪಕ್ಕೂ ರೆಡಿ ಇಲ್ಲ. ರಾಮಾಯಣನಂತೂ ಯಶ್ ಅವರೇ ತಿಂದಿರೋದು. ಫಸ್ಟ್ ಫುಲ್ ಆಕ್ಟಿಂಗ್ ಫುಲ್ ಪ್ಯಾಕೇಜ್ ಆಗಿ ರಾವಣಗೋಸ್ಕರನೇ ಸಿನಿಮಾ ನೋಡಕ್ ಹೋಗ್ತಾರೆ ಅಂತ ರೇಂಜಿಗೆ ಹೇಳಿದ್ದಾರೆ. ರಣಬೀರ್ ಕಪೂರ್ ಅವ್ರದ್ದು ಮಾತಾಡಿದ್ದಾರೆ, ಅದ್ರ ಅಷ್ಟಾಗಿ ಮಾತಾಡಿಲ್ಲ. ಫುಲ್ ಇರೋದು ಯಶ್ ಅವ್ರ ಬಗ್ಗೆ. ಪ್ರತಿಯೊಬ್ರು ಯಶ್ ಅವ್ರ ಬಗ್ಗೆ ಮಾತಾಡೋರು. ಆಕ್ಟಿಂಗ್ ಕೂಡ ಸಲ ಮಾಡ್ಬೇಕು, ಆ ರೇಂಜಿಗೆ ಮಾಡಿದಾರೆ ಅನ್ಕೋಬೇಕು. ಆಮೇಲೆ ಈ ಲುಕ್ ನೋಡ್ರಿ ಹೆಂಗೈತೆ, ಫುಲ್ ಗ್ರ್ಯಾಂಡ್ ಆಗಿ ನೀಟಾಗಿ ಕಾಣಿಸ್ತೈತಿ ಅಂದ್ರೆ ಫುಲ್ ಗ್ರ್ಯಾಂಡ್ ಆಗಿ. ಹಿಂದೆ ಎರಡ್ ಮೂರ್ ವರ್ಷದ ಹಿಂದೆ ಆದಿಪುರುಷ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾ ಅಂತೂ ಈಗ್ಲೂ ಸಮೇತ ಟ್ರೋಲ್ ಮಾಡ್ತಾ ಇದಾರೆ. ಈ ಟ್ರೈಲರ್ ರಿಲೀಸ್ ಆದ್ಮೇಲಂತೂ ಈಗ್ಲೂ ಸಮೇತ ಟ್ರೋಲ್ ಮಾಡ್ತಾ ಇದಾರೆ. ರಾವಣ ಅಂದ್ರೆ ಹೆಂಗಿರ್ಬೇಕು, ರಾಮ ಅಂದ್ರೆ ಹೆಂಗಿರ್ಬೇಕು, ಪುಷ್ಪಕ ವಿಮಾನ ಅಂದ್ರೆ ಹೆಂಗಿರ್ಬೇಕು ಅಂತ. ಅದರ ಒಳ್ಳೆ ಕಾಯ ತೋರಿಸಿದ್ರು. ಅದಕ್ಕೋಸ್ಕರನೇ ಕಾಯಕಿನ ಬಾಹುಲಿನ ವರ್ಕಿಗಳು ಬರ್ತಾವಲ್ಲ ಅವನ್ ತೋರಿಸಿದ್ರು. ಇದ್ರಾಗ ಪುಷ್ಪಕ ವಿಮಾನ ಆಗಿರ್ಬೋದು, ರಾವಣದ ಲುಕ್ ಆಗಿರ್ಬೋದು, ಶೂರ್ಪನಖಿ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಸೈಕ್ ಆಗಿ ತೋರಿಸಿದ್ದಾರೆ. ಅದ್ರಾಗೂ ಯಶ್ ಅವ್ರು ಈ ಲುಕ್ ಮತ್ತೆ ಇನ್ನೊಂದು ಲುಕ್ ತೋರಿಸ್ತೀನಿ ನೋಡ್ರಿ. ಸೃಷ್ಟಿಗೆ ಸಂಕಷ್ಟ ಒದಗಿದಾತನೆಲ್ಲ ವಿಷ್ಣು ಸ್ವಾಮಿ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸುತ್ತಾನೆ. ನನ್ನ ಜ್ಯೇಷ್ಠ ಪುತ್ರ ನೋಡ್ರಿ, ಇದು ರಾಮನ್ ಲುಕ್. ರಣಬೀರ್ ಕಪೂರ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಆದ್ರೆ ಜನ ಪ್ರತಿಯೊಬ್ರು ಕೂಡ ಯಶ್ ಅವ್ರ ಬಗ್ಗೆನೇ ಮಾತಾಡ್ತಿರೋದು. ಪ್ರತಿಯೊಬ್ರು ಕೂಡ ಆ ಮುಗ್ಧತೆ ಮತ್ತೆ ಆ ಸ್ಕಿನ್ ಅದೇನು ಕೂಡ ಜಾಸ್ತಿ ಮುಖದ ಮೇಲೆ ಜಾಸ್ತಿ ಗ್ರಾಫಿಕ್ ಮಾಡಿಲ್ಲ. ಹಿಂಗೆ ಐತೆ ರಣಬೀರ್ ಕಪೂರ್ ಅವ್ರ ಮುಖ ಅದೇ ತರ ತೋರಿಸಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ನನಗೂ ಕೂಡ ಇಷ್ಟ ಆಯ್ತು. ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ ಲಕ್ಷ್ಮಣ ಪಾತ್ರದವರು ಯಾವ ಸೀನ್ ಅಲ್ಲಪ್ಪ ಅಂದ್ರೆ ನೋಡ್ರಿ, ಈ ಲುಕ್ ಅಲ್ಲಿ ನೋಡ್ರಿ ಹೆಂಗ್ ಕಾಣಿಸ್ತದೆ ಯಶ್ ಅವರು. ಆಮೇಲೆ ಪ್ರತಿಯೊಬ್ರು ಕುಬೇರನ ಲಂಕೆನ ಆಕ್ರಮಣ ಮಾಡ್ಬಿಟ್ಟು ಆಮೇಲೆ ಅವ್ನ ಕುಬೇರಿಂದ ಹೆಂಗೆ ಆ ಲಂಕೆನ ವಾಪಸ್ ಇವ್ರ ಅಧಿಕಾರಕ್ಕೆ ಬರ್ತಾರೆ. ಆದ್ರೆ ಇವನು ಹೆಂಗ್ ರಾಜ ಆಗ್ತಾರೆ ಅಂತ, ರಾವಣ ಹೆಂಗ್ ರಾಜ ಆಗ್ತಾನೆ ಕುಬೇರದಿಂದ ಲಂಕೆನ ಕಸ್ಕೊಂಡು ಅನ್ನೋದು ಪ್ರತಿಯೊಂದು ನೋಡ್ರಿ ಐರಾವತ. ಸ್ವಲ್ಪ ಗ್ರಾಫಿಕ್ ಅಷ್ಟಾಗಿ ಅನ್ನಿಸ್ತಾ ಇಲ್ಲ. ಇನ್ನೂ ಸ್ವಲ್ಪ ಏನೋ ಗ್ರಾಫಿಕ್ ಇರ್ಬೇಕು, ವಿ ಎಫೆಕ್ಟ್ ಇನ್ನೂ ಇರ್ಬೇಕಾಗಿತ್ತು ಅಂತ ಅನ್ಸ್ತು. ಅಂದ್ರೆ ಸ್ವಲ್ಪ CG ವರ್ಕ್ ಕರೆಕ್ಟ್ ಆಗಿ ಆಗಿಲ್ಲ ಅಂತ ಸ್ವಲ್ಪ ಹಂಗ ಅನ್ಸುತ್ತೆ. ಬಟ್ 3D ನೋಡ್ಬೇಕಾದ್ರೆ ಥಿಯೇಟರ್ ನೋಡ್ಬೇಕಾದ್ರೆ ಹೆಂಗ ಅನ್ಸುತ್ತೆ ನನಗಂತೂ ಗೊತ್ತಿಲ್ಲ. CG ಅಂತಾರೋ VFX ಅಂತಾರೋ ಅಥವಾ ಗ್ರಾಫಿಕ್ ಅಂತಾರೋ ಗೊತ್ತಿಲ್ಲ, ಏನೋ ಒಂದ್ ಅಂತಾರೆ. ಅದಕ್ಕೋಸ್ಕರ ಹಿಂಗ್ ಹೇಳ್ತೇನೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನನಗಂತೂ ಖಂಡಿತಪ್ಪ. ನಿಮಗೆ ಏನ್ ಅನ್ಸುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಸೀತಾ ಮಾತೆಯಾಗಿ ಅಷ್ಟಾಗಿ ಯಾರಿಗೂ ಕನೆಕ್ಟ್ ಆಗ್ತಿಲ್ಲ. ಸಾಯಿ ಪಲ್ಲೆ ಅವರು ಸೀತಾ ಮಾತೆಯಾಗಿ ಯಾರಿಗೂ ಕನೆಕ್ಟ್ ಆಗ್ತಾನೆ ಇಲ್ಲ. ಜಾಸ್ತಿ ಜನ ಪ್ರತಿಯೊಂದು ವಿಡಿಯೋನು ಕೂಡ ಸಮೇತ ನೋಡಿದೆ. ನಾನು ಹಿಂದಿ ವಿಡಿಯೋ ನೋಡಿದೆ, ತೆಲುಗಲ್ಲಿ ನೋಡಿದೆ, ತಮಿಳಲ್ಲಿ ನೋಡಿದೀನಿ, ಕನ್ನಡದಲ್ಲೂ ಸಮೇತ ನೋಡಿದೀನಿ. ಬಟ್ ಸೀತೆಯಾಗಿ ಯಾರಿಗೂ ಅಷ್ಟು ಕನೆಕ್ಟ್ ಆಗ್ತಿಲ್ಲ. ಆಮೇಲೆ ಈಗ ಬಂತಲ್ಲ ಇವಾಗ ಅದೊಂದು ಮಾತ್ರ ಯಾರಿಗೂ ಕನೆಕ್ಟ್ ಆಗ್ತಿಲ್ಲ. ಯಾಕಂದ್ರೆ ಅಷ್ಟಾಗಿ ಗೊಂಬೆ ಕಾಣ್ತೈತೆ. ನೋಡ್ಬೇಕು ಇದು ಯಾವ ತರ ಮಾಡ್ತಾರೆ, ಇದನ್ನ ಇನ್ನೂ ವರ್ಕ್ ಮಾಡ್ತಾರ ಏನೋ ಅಂತ. ಈ ಲಕ್ಷ್ಮಣ ಪಾತ್ರ ತುಂಬಾ ಚೆನ್ನಾಗೈತೆ. ರಾಮ ಇಷ್ಟು ಅಷ್ಟೇ ಅದೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬಟ್ ನೋಡ್ಬೇಕು ಇವರು ಕೈಕೆ ಪಾತ್ರ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅನ್ಕೊಂಡಿ. ಆಮೇಲೆ ನಿಮಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ವೆಯ್ಟ್ ಮಾಡ್ರಿ. ನಾನಂತೂ ಸಖತ್ ಅಂದ್ರೆ ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ. ಟಾಕ್ಸಿಕ್ ಇಂದ ನಾನು ವೆಯ್ಟ್ ಮಾಡ್ತಿರೋದು ರಾಮಾಯಣಕ್ಕೋಸ್ಕರ. ನೀವು ಯಾವ್ದಕ್ ವೆಯ್ಟ್ ಮಾಡ್ತಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.